ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ತಾನೇ ಎದ್ದಿದ್ದೀವಿ. ಇವಾಗ ನಮ್ಮೂರಲ್ಲಿ ಹಬ್ಬ ಇದೆ. ಬೆಳಗ್ಗೆ ಎದ್ಮೇಲೆ ನೀರೊಳಗೆ ಅಂತೇಳಿ ಸೌದೆ ಎಲ್ಲ ಓಡಿಸ್ಕೊಂಡ್ವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಕೊಳೆ ಇರ್ತಿಲ್ಲ, ಅದಕ್ಕೆ ನೀರು ತೊಗೊಂಡು ಹೋಗ್ತಿದ್ವಿ. ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನ ದೂರ ಇರೋದು ಇದೇ ದೇವಸ್ಥಾನ. ಈ ದೇವಸ್ಥಾನ ಯಾರು ಬೇಗನೆ ಇದು ಕೆಂಚಮ್ಮ ಅಂತ. ಇಲ್ಲ ದೇವಸ್ಥಾನ ಇದ್ದು ಇದು ಪೂಜಾರಿನೂ ಇರಲ್ಲ ಇಲ್ಲಿ, ಈ ಕಡೆ ಇರೋದು. ಎಷ್ಟು ಬಸಣಿ ಬಿಡ್ತಾವಣ್ಣ. ದೇವ್ರಿಗೆ ಕೋಳಿ ಅರ್ಪಿಸ್ಕೊಳ್ಳೋದು. ಸರಿ, ಹಂಗಾರೆ ಏನಾದರೂ ಒಂದು ಅರ್ಕೆ ಕಟ್ಕೊಂಡ್ರೆ ಆಗುತ್ತಂತ ಬೇಡ್ಕೊಂಡ್ರೆ ನಾನು ಒಂದು ಬೇಡ್ತೀನಿ. ನಂದಾದ್ಮೇಲೆ ಅದನ್ನು ಹೇಳ್ತೀನಿ. ನಮ್ಮ ಪಾಪು ಇರಲಿ ಬೀಳು ಅಂದರೆ ಬೀಳ್ತಾ ಇದ್ಲು, ಅದನ್ನೇ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಅಲ್ಲೇ ಇರೋದು ಇನ್ನೊಂದು ದೇವಸ್ಥಾನ. ಇಲ್ಲಿಂದ ಬಂದ್ಬಿಟ್ಟು ಮತ್ತೆ ಚಿಕನ್ ಸಾಂಬಾರು ಮಾಡೋದಿತ್ತಲ್ಲ, ಹೋಗ್ಬೇಕಂದ್ರೆ ಚಿಕನ್ಗೆ ಮಸಾಲೆ ಎಲ್ಲ ರೆಡಿ ಮಾಡ್ತಿದ್ದೆ. ಅರ್ಧ ಮಸಾಲೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ನಮ್ಮ ಪಾಪು ಬಂದು ನಿದ್ದೆ ಮಾಡ್ತಿದ್ಲು. ನಿದ್ದೆ ಆಗ್ಬಿಟ್ಟು ಒಂದು ಕಾಯ್ತಿರಕ್ಕೆ ಇರ್ತಿರಲಿಲ್ಲ. ಹಾಗಾಗಿ ಹಿಂಗೆ ಕೂರಿಸ್ಕೊಂಬಿಟ್ಟು ಕಾಯ್ತಿರುತ್ತಾ ಕೂತಿದ್ದೆ. ಆಮೇಲೆ ಅಳ್ತಾನೇ ಇದ್ಲು. ಅಯ್ಯೋ ಯಾಕೆ ಹೇಳ್ತೀರಾ, ಅದು ಬೇರೆ ಬೆಳಗ್ಗೆ ಬಿದ್ದಿದ್ದ ಅದೇ ಇದರಲ್ಲಿ ಹಿಂಗೆ ಇದೆಲ್ಲ ಕಾಯಿಲೆ ತುರ್ಕೊಂಡು ಮಸಾಲೆಗೆ ಮತ್ತೆ ರೆಡಿ ಮಾಡ್ಕೊಂಡೆ. ಕಡಲೆಕಾಯಿ, ಟೊಮೊಟೊ, ಕಡಲೆ ಇದನ್ನ ಹಾಕಿ ರುಬ್ಬಿ ಎಲ್ಲ ಹಾಕಿ ಮಸಾಲೆ ರೆಡಿ ಮಾಡ್ಕೊಂಡೆ. ಇದಕ್ಕೇನು ಮಸಾಲೆ ಹಾಕಲ್ಲ. ಪಾಪು ಬೇರೆ ಬೆಳಗ್ಗೆ ಬಿದ್ದಿದ್ದು ಏಟ್ ಮಾಡ್ಕೊಂಡಿದ್ದು. ಹಾಗೆ ಒಂದು ಫೋಟೋ ಮತ್ತು ವಿಡಿಯೋ ಮಾಡ್ಕೊಂಡು ಅದಾದಮೇಲೆ ಸಾಂಬಾರು ಮತ್ತು ಹಾಕ್ಕೊಂಡು ಚಿಕನ್ ಸಾಂಬಾರು ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ರುಬ್ಕೊಂಡಿರೋ ಮಸಾಲೆ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಒಬ್ಬರೇ ಫ್ರೈ ಮಾಡ್ಕೊಂಡಿರೋದು ಎಲ್ಲ ಹಾಕಿ ಒಗ್ಗರಣೆ ಹಾಕ್ತೀನಿ. ಈ ಕಡೆ ಕಾಳಿಗೆ ಇಟ್ಟಿದ್ದೀನಿ. ಆ ಕಡೆ ಕಾಳಿಗೆ ಅದನ್ನೇ ತೆಗ್ದ್ಬಿಟ್ಟು ಅಲ್ಲಿಗೆ ಹಾಕೋದು. ಕಾಳಿಗೆ ಒಂದೇ ಸಲ ಆ ಥರ ಮಾಡ್ತೀನಿ. ಇಡೋರು ಈ ಥರ ಮಾಡೋದು ಜಾಸ್ತಿ. ಕಾಳು ಆಲೂಗಡ್ಡೆ ನಮಗೆ ಬರೋದು ಇದೇ ಥರ ಮಾಡ್ತಿರೋದು. ನಾನು ಮೊಟ್ಟೆ ಎಲ್ಲ ಇರುತ್ತಲ್ಲ, ಒಂದೇ ಸಲ ಅದನ್ನು ನಾನು ಬೇಯಕ್ಕೆ ಇರ್ತೀನಿ. ಆ ಥರ ಮಾಡ್ತೀನಿ. ಚಿಕನ್ ಫ್ರೈ ಹಾಕಿದಂಗೆ ಅದಕ್ಕೆ ಸ್ವಲ್ಪ ಮಸಾಲೆ ಹೆಚ್ಚಾಗ್ತದೆ. ಚಿಕನ್ ಹಾಕ್ಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್. ಆಮೇಲೆ ಚಿಕನ್ ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಮಸಾಲೆನೆಲ್ಲ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೀರು ಬಿಡೋವರೆಗೂ ಮಸಾಲೆ ಮೇಲೆ ಕಾಯಿಂದ ಹಾಕಿದ್ದೇನು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟಿಂದ ಮಸಾಲೆ ಹಾಕಿದ್ದೀನಲ್ಲ, ಅದಕ್ಕೆ ಅದೇ ಮಸಾಲೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಟೊಮೊಟೊ, ಕಡಲೆ ಅದನ್ನೆಲ್ಲ ಹಾಕ್ತೀನಿ. ಸ್ವಲ್ಪ ನೀರು ಬಿಡಬೇಕು. ನೀರು ಬಿಟ್ಟಮೇಲೆ ಅದನ್ನು ಹಾಕ್ತೀನಿ. ಇದಕ್ಕೂ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಹಾಕಿದ್ವಿ ಕಾಳಿಗೂ. ಇವಾಗ ಮಸಾಲೆ ಹಾಕಬೇಕು. ಮಸಾಲೆ ಇದಕ್ಕೂ ಹಾಕಿದ್ದೀನಿ. ಟೊಮೊಟೊ, ಕಾಯಿ, ಕಡಲೆ ಮಸಾಲೆನೆಲ್ಲ ಈಗ ಹಾಕಿದ್ದೀನಿ. ಈ ಮಸಾಲೆನೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ತುಂಬ ಏನು ಫ್ರೈ ಮಾಡೋಕ್ಕೆ ಬಿಡೋಲ್ಲ, ಸ್ವಲ್ಪ ಫ್ರೈ ಆಗಬೇಕಷ್ಟೆ. ಅದ್ರ ಜೊತೆ ಮಸಾಲ ಹೊಂದ್ಕೊಳ್ಳೋಕ್ಕಷ್ಟೆ. ಇದೇ ಮಸಾಲೆನ ಕಾಳಿಗೂ ಸ್ವಲ್ಪ ಹಾಕ್ತೀನಿ. ತುಂಬ ಏನು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಕಾಳು ಆಲ್ಮೋಸ್ಟ್ ಅಲ್ಲಿ ಬೇಯ್ತಾನೆ ಇದೆ. ಇವಾಗ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಿ ರುಬ್ಬಿಬಿಟ್ಟು ಹಾಕ್ತೀವಿ. ಇಲ್ಲಾಂದ್ರೆ ಹಂಗೇನೂ ಹಾಕ್ಬೋದು. ಪೊಟೊಟೊ ಬೇಡ, ಸಾಂಬಾರು ಆಗೋದು ಗಟ್ಟಿಗೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಮೀಡಿಯಮಾಗಿ ಮಾಡ್ತೀನಿ. ಈಗ ವಿಷಲ್ ಹಾಕ್ತೀನಿ. ಒಂದೇ ವಿಷಲ್, ತುಂಬ ಏನು ವಿಷಲ್ ಹಾಕ್ಸಲ್ಲ, ಒಂದು ವಿಷಲ್ ಹಾಕಿಸ್ತೀನಿ. ಇದಾದಮೇಲೆ ಕಾಳಿಗೆ ಮಾತ್ರ ಏನು ಖಾರ ಸಾಂಬಾರು ಎರಡೂ ಹಾಕಲ್ಲ. ಲಾಸ್ಟಿಗೆ ಫುಲ್ಲು ಮುಗಿಯೋವರೆಗೂ ಲಾಸ್ಟಿಗೆ ಹಾಕ್ತೀನಿ. ಖಾರದ ಪುಡಿ ಮತ್ತು ಕಾಯಿ ಫುಲ್ ಇಟ್ಕೊತೀನಿ. ಎಷ್ಟು ಕೇರಾಗಿಂದ ನೋಡ್ಕೊಂಡ್ರು ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನೀವು ಕೇರ್ಲೆಸ್ ಆಗಿಬಿಡಿ, ನೋಡ್ಕೊಳ್ಳಿ ಪಾಪುನ ಚೆನ್ನಾಗಿ. ನೋಡ್ತಿದ್ದಾಳೆ ಸುಮ್ಮನೆ ಏನಿದು ಮಾತಾಡ್ತಿದ್ದೆ ನಮ್ಮಮ್ಮ ಅಂತ. ಅದಾದ್ಮೇಲೆ ಅವ್ರ ಅಪ್ಪಾಜಿ ಕಾಳು ಹಾಕ್ಕೊಟ್ಟಿದ್ದೆ. ಕಾಳು ಇವಳೇ ತಿನ್ನಿಸ್ತೀನಿ ಅಂತೇಳಿ ಊಟ ತಗೊಂಬಂದ್ಬಿಟ್ಟು ತಿನ್ನಿಸ್ತೀನಿ. ಐತಡಿ ನಾನು ಚೂರು ಇರ್ತೀನಿ. ಅವ್ರ ಅಪ್ಪಾಜಿಗೆ ಬಿಡ್ತೀನಿ, ನಾನು ತಿನ್ನಿಸ್ತೀನಿ, ನಾನು ತಿನ್ನಿಸ್ತೀನಿ. ಐತಡಿ ನಾನು ಚೂರು ಇರ್ತೀನಿ. ನೋಡು ಹೆಂಗೆ ಪೊಟ್ಯಾಟೊ, ನೋಡು ಹೆಂಗೆ ಊಟ ಟೈಮ್ ಆಗೋಯ್ತು. ಮುದ್ದೆ, ಅನ್ನ, ಸಾಂಬಾರು, ಕಾಳು ಮತ್ತು ಈರುಳ್ಳಿ, ಸೌತೆಕಾಯಿ ಎಲ್ಲ ಹಾಕಿದ್ವಿ. ಸೌತೆಕಾಯಿ ಇದೇ ರೆಡಿಯಾಗಿತ್ತು. ಸಂಜೆ ಅಷ್ಟೊತ್ತಿಗೆ ಊಟ. ಪೂಜೆ ಎಲ್ಲ ಇವತ್ತಿನ ಮುಗೀತು. ಇವಾಗ ಊಟ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನದ ಹತ್ರ ಬೇರೆ ಹೋಗಬೇಕು.
ದೇವಸ್ಥಾನದ ಹತ್ರ ಈಗ ಹೋಗ್ತೀವಿ. ಊಟ ಮುಗಿಸ್ಕೊಂಡು ದೇವ್ರದ್ದು ಉತ್ಸವ ಇರುತ್ತೆ. ಇದೇ ದೇವಸ್ಥಾನ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಕೆಂಚಮ್ಮ ಮತ್ತು ದೂತರಾಯ, ವೀರಭದ್ರ ಸ್ವಾಮಿ, ಆಂಜನೇಯ ಸ್ವಾಮಿ ದೇವರಿರೋದು. ಇದು ದೂತಯ್ಯ, ಬೆಳಗ್ಗೆ ನೋಡಿದ್ದಲ್ಲ ಅದು ಅಲ್ಲಿ ಊರಿನ